ಡಿಜೆ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟ ಸರ್ಕಾರ. ಚಿತ್ರದುರ್ಗದ ವಿಶ್ವ ಹಿಂದೂ ಮಹಾಗಣಪತಿ ವಿಸರ್ಜನಾ ದಿನಾಂಕವನ್ನು ಖಚಿತಪಡಿಸಿದ ಚಿತ್ರದುರ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಚಿತ್ರದುರ್ಗದ ವಿಶ್ವ ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಡಿಜೆ ಇದೆಯೋ ಇಲ್ಲವೋ ಮತ್ತು ವಿಸರ್ಜನೆ ಯಾವಾಗ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋ ಅನ್ನು ಶುರು ಮಾಡೋಣ ಬನ್ನಿ. ಚಿತ್ರದುರ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ನೇತೃತ್ವದಲ್ಲಿ ಹಿಂದೂ ಮಹಾಗಣಪತಿ ಉತ್ಸವ ನಡೆಯಲಿದೆ. ಇದು 18ನೇ ವರ್ಷದ ಆಚರಣೆಯಾಗಿದ್ದು 18 ಅಡಿ ಎತ್ತರದ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಸೆಪ್ಟೆಂಬರ್ 13ರಂದು ಬೃಹತ್ ಶೋಭಾಯಾತ್ರೆ ನಡೆಯಲಿದ್ದು ವಿವಿಧ ಮಠಾಧೀಶರು ಮತ್ತು ಗಣ್ಯರು ಭಾಗವಹಿಸಲಿದ್ದಾರೆ. ಡಿಜೆ ಬಳಕೆಗೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಹಿಂದೂ ಹಬ್ಬಗಳಿಗೆ ಸರ್ಕಾರ ತಾರತಮ್ಯ ಮಾಡಬಾರದು ಎಂದು ಸಮಿತಿ ಅಧ್ಯಕ್ಷರು ಹೇಳಿದ್ದಾರೆ. ಇಂಡಿಯಾದಲ್ಲಿ ನಂಬರ್ 1 ಹಿಂದೂ ಮಹಾಗಣಪತಿ ಯಾವುದು ಎಂಬುದು ಸ್ಪಷ್ಟವಾಗಿಲ್ಲ, ಆದರೆ ಚಿತ್ರದುರ್ಗದಲ್ಲಿರುವ ಹಿಂದೂ ಮಹಾಗಣಪತಿ ಮೆರವಣಿಗೆ ಇಂಡಿಯಾದ 2ನೇ ಅತಿದೊಡ್ಡ ಮೆರವಣಿಗೆ ಮತ್ತು ಕರ್ನಾಟಕದ ಮೊದಲನೆಯದು ಎಂದು ತಿಳಿಸಲಾಗಿದೆ. ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮೆರವಣಿಗೆ ಈ ಮೆರವಣಿಗೆಯನ್ನು ಕರ್ನಾಟಕದ ಅತ್ಯಂತ ದೊಡ್ಡ ಹಿಂದೂ ಮಹಾಗಣಪತಿ ಮೆರವಣಿಗೆ ಎಂದು ಪರಿಗಣಿಸಲಾಗುತ್ತದೆ. ಇದು ಇಂಡಿಯಾದ 2ನೇ ಅತಿದೊಡ್ಡ ಹಿಂದೂ ಮಹಾಗಣಪತಿ ಮೆರವಣಿಗೆಯಾಗಿದೆ. ಹಿಂದೂ ಮಹಾಗಣಪತಿ ಎಂಬುದು ಗಣೇಶನ ಒಂದು ರೂಪವಾಗಿದ್ದು ಈತನನ್ನು ಮಹಾಗಣಪತ್ಯ ಶಾಲೆಯವರು ಪ್ರಮುಖ ಸೃಷ್ಟಿಕರ್ತ ಎಂದು ನಂಬುತ್ತಾರೆ. ಶತ್ರುಗಳನ್ನು ಸಂಹರಿಸಿ ವಿಜಯದ ಸಂಕೇತವಾಗಿ ಬಲಗೈಲಿ ಮಹಾವಿಷ್ಣುವಿನ ಡಿಸ್ಕ್, ಮತ್ತೊಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಗದೆ, ಕಮಲದ ಹೂವು ಹಿಡಿದು ಮಗದೊಂದು ಕೈಯಲ್ಲಿ ಭಕ್ತರಿಗೆ ಅಭಯ ನೀಡುತ್ತಾ ಅಕ್ಕಪಕ್ಕದಲ್ಲಿ 2 ಹುಲಿಗಳ ಜತೆ 31ನೇ ಅವತಾರಿಯಾಗಿ ಈ ಬಾರಿ ನಗರದ ಹಿಂದೂ ಮಹಾಗಣಪತಿ ಸ್ವರೂಪ ತಾಳಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ 18ನೇ ವರ್ಷಕ್ಕೆ ಕಾಲಿಟ್ಟಿರುವ ಹಿಂದೂ ಮಹಾಗಣಪತಿ ಉತ್ಸವದ ಈ ಬಾರಿಯ ಗಣಪತಿ ಮೂರ್ತಿ 18 ಅಡಿ ಎತ್ತರವಿದೆ. ದೊಡ್ಡಬಳ್ಳಾಪುರದಲ್ಲಿ ಸಿದ್ಧಗೊಂಡಿರುವ ಹಿಂದೂ ಮಹಾಗಣಪತಿ ಮೂರ್ತಿ ಚೌತಿ ಉತ್ಸವಕ್ಕೆ ಬುಧವಾರ ಚಿತ್ರದುರ್ಗದ ಜೈನಧಾಮದ ಭವ್ಯ ಮಂಟಪದಲ್ಲಿ ವಿದ್ಯುಕ್ತವಾಗಿ ಚಾಲನೆ ದೊರೆತಿದೆ. 18 ದಿನಗಳ ಕಾಲ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತಿದ್ದು 18ನೇ ದಿನವೇ ಶೋಭಾಯಾತ್ರೆ ನಡೆಸುತ್ತಿರುವುದು ಮತ್ತೊಂದು ವಿಶೇಷ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಡೆಕೋರೇಟರ್ ಕಂಪನಿಯವರು ಹೊಯ್ಸಳ ಮತ್ತು ಜೈಪುರ ಶೈಲಿ ಮಾದರಿಯಲ್ಲಿ ವೈಭವಪೂರ್ಣವಾಗಿ ಮಂಟಪ ನಿರ್ಮಿಸಿದ್ದು ಆಕರ್ಷಣೀಯವಾಗಿದೆ. 18 ದಿನಗಳ ಕಾಲ ನಾನಾ ರೀತಿಯ ಪೂಜಾ ವಿಧಿ-ವಿಧಾನಗಳು, ಹೋಮ ಹವನ, ಧಾರ್ಮಿಕ ಸಭೆ ಸಮಾರಂಭಗಳು, ಚಿಂತನಾಗೋಷ್ಠಿಗಳು, ನಾನಾ ವಿಷಯಗಳಲ್ಲಿ ಪ್ರವಚನ, ಭಾಷಣಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ನಡೆಸಿದ ಆಪರೇಷನ್ ಸಿಂಧೂರ ನೆನಪಿಗಾಗಿ ಹಿಂದೂ ಮಹಾಗಣಪತಿಯ ಮಂಟಪಕ್ಕೆ ಆಪರೇಷನ್ ಸಿಂಧೂರ ಎಂದು ಹೆಸರಿಡಲಾಗಿದೆ. ಸೆಪ್ಟೆಂಬರ್ 9ರಂದು ಕೋಟೆನಾಡಿನ ಶಕ್ತಿದೇವತೆಗಳ ಸಮಾಗಮ ನಡೆಯಲಿದೆ. ನವದುರ್ಗಿಯರು ಸೇರಿದಂತೆ ಇತರೆ ದೇವತೆಗಳು ಸುಂದರ ಅಲಂಕಾರದೊಂದಿಗೆ ಹೊಳೆ ಪೂಜೆ, ಮೆರವಣಿಗೆ ಮೂಲಕ ಹಿಂದೂ ಮಹಾಗಣಪತಿ ಮಹೋತ್ಸವದ ಭವ್ಯ ಮಂಟಪದಲ್ಲಿ ಸಮಾಗಮಗೊಳ್ಳಲಿದ್ದಾರೆ. ಸೆಪ್ಟೆಂಬರ್ 10ರಂದು ಗಣಹೋಮ ಜರುಗಲಿದೆ. ರಾಜ್ಯ, ಹೊರ ರಾಜ್ಯ ಹಾಗೂ ವಿದೇಶಗಳಲ್ಲೂ ಗಮನ ಸೆಳೆದಿರುವ ಐತಿಹಾಸಿಕ ಕೋಟೆನಾಡು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮಹೋತ್ಸವದ ಶೋಭಾಯಾತ್ರೆ ಈ ಬಾರಿ 18ನೇ ದಿನವಾದ ಸೆಪ್ಟೆಂಬರ್ 13ರಂದು ಜರುಗಲಿದೆ. ಆರ್ಎಸ್ಎಸ್ ಪ್ರಮುಖರು, ನಾನಾ ಮಠಾಧೀಶರು, ಗಣ್ಯರು ಭಾಗವಹಿಸಲಿದ್ದಾರೆ. ಹಿಂದೂ ಮಹಾಗಣಪತಿ ಮಹೋತ್ಸವ ಮಧ್ಯ ಕರ್ನಾಟಕದ ಸಾಂಸ್ಕೃತಿಕ ಉತ್ಸವವಾಗಿ ಇಡೀ ದೇಶಕ್ಕೆ ಬಹುದೊಡ್ಡ ಸಂದೇಶ ಕೊಡುವ ಶೋಭಾಯಾತ್ರೆ ನಡೆಯುವುದು ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ. ಶೋಭಾಯಾತ್ರೆಯಲ್ಲಿ ಡಿಜೆ ಬಳಸುವಂತಿಲ್ಲ ಎಂದು ಈಗಾಗಲೇ ಪೊಲೀಸ್ ಇಲಾಖೆಯವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದರೆ ಜನಾಭಿಪ್ರಾಯದ ವಿರುದ್ಧವಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಬಾರದು ಎಂಬುದು ನಮ್ಮ ಮನವಿ. ಈ ವಿಚಾರವಾಗಿ ರಾಜ್ಯಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆ. ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡಲು ಚಿಂತನೆ ನಡೆಸುತ್ತಿದ್ದೇವೆ ಎಂದು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಹೇಳಿದ್ದಾರೆ. ಹಿಂದೂ ಮಹಾಗಣಪತಿ ಕಮಿಟಿಯಲ್ಲಿನ ಕೆಲ ಗೊಂದಲಗಳನ್ನು ಸಂಘದ ಪ್ರಮುಖರು ಸರಿಪಡಿಸಿದ್ದಾರೆ. ಸರ್ಕಾರ ಹಿಂದೂ ಹಬ್ಬಗಳಿಗೆ ವಿನಾಕಾರಣ ಮೂಗು ತೋರಿಸುತ್ತಾ ಕೆಲವೊಂದು ನಿಬಂಧನೆ ವಿಧಿಸುತ್ತಿದೆ. ಬೇರೆ ಧರ್ಮದವರು ದಿನಕ್ಕೆ 5 ಬಾರಿ ನಮಾಜ್ ಮಾಡಿದರೂ ಅವರಿಗೆ ಯಾವುದೇ ಕ್ರಮವಿಲ್ಲ. ಆದರೆ ಹಿಂದೂ ಹಬ್ಬಗಳಿಗೆ ಡಿಜೆ ಬಳಸದಂತೆ ನಿರ್ಬಂಧ ಸರಿಯಲ್ಲ. ಡಿಜೆ ಇಲ್ಲದಿದ್ದರೂ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಯಲಿದೆ. ಹಿಂದೂ ಹಬ್ಬಗಳಿಗೂ ಸರ್ಕಾರ ಧ್ವನಿವರ್ಧಕ ಬಳಸಲು ಅವಕಾಶ ನೀಡಬೇಕು ಎಂದು ಹಿಂದೂ ಮಹಾಗಣಪತಿ ಮಹೋತ್ಸವ ಸಮಿತಿ ಅಧ್ಯಕ್ಷ ಶರಣಕುಮಾರ್ ಹೇಳುತ್ತಾರೆ.